ನೋಡಿ ಸ್ನೇಹಿತರೆ, ಪುಟ್ಟ ಒಂದು ಆಲಯ, ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಬಟ್ ಅದರಲ್ಲಿ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ಸ್ನೇಹಿತರೆ ನೋಡಿ, ಚುಂಚಿ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ದೊಡ್ಡ ಹಾಲಹಳ್ಳಿಯಲ್ಲಿ ಒಂದು ವಿಚಿತ್ರವಾಗಿ ಒಂದು ವಿಭಿನ್ನವಾದಂತಹ ಒಂದು ದೇವಸ್ಥಾನ ನಮ್ಗೆ ಕಾಣುತ್ತೋ. ನೋಡ್ತಾ ಇದ್ದೀರಾ, ಇದು ಶಿವಾಲಯ ಅಂತೇಳಿ ಇಲ್ಲಿ ನಮ್ಮ ನಂದಿಯನ್ನ ಕುಳಿಸಿದ್ದಾರೆ. ಇದೊಂದು ಪುಟ್ಟ ಗುಹೆ ತರ ಇರುವಂತ ಒಂದು ಪುಟ್ಟ ದೇವಾಲಯ. ಬನ್ನಿ ಇದನ್ನು ಸಹ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಪುಟ್ಟ ಒಂದು ಆಲಯ, ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಬಟ್ ಅದರಲ್ಲಿ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ಸ್ನೇಹಿತರೆ ನೋಡಿ, ಒಂದು ದೊಡ್ಡ ಬಂಡೆ, ಆ ಬಂಡೆಯ ಒಂದು ಗವಿಯಲ್ಲಿರುವಂತಹ ಒಂದು ದೇವಸ್ಥಾನ. ನೋಡಿ, ಬಂಡೆ ಕಾಣ್ತಾ ಇದೆ. ಪುಟ್ಟ ಒಂದು ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಇದರ ಹತ್ರ ಎಲ್ಲೂ ಶಿವಾಲಯ ಇರುತ್ತೆ. ಶಿವಾಲಯ ಇದ್ ಕಡೆ ನಮ್ಮ ವೀರಭದ್ರ ಸ್ವಾಮಿ ಇರ್ತಾರೆ. ನೋಡಿ, ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಸೊ ಇದು ಚುಂಚಿ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿ ದೊಡ್ಡ ಹಾಲಹಳ್ಳಿ ಎಂಬ ಗ್ರಾಮದಲ್ಲಿ ಬರುವಂತಹ ಒಂದು ದೇವಾಲಯ. ಬಂಡೆಯ ಗವಿ ಒಳಗಡೆ ಶ್ರೀ ವೀರಭದ್ರ ಸ್ವಾಮಿ ನೆಲೆಸಿರುವಂತಹ ಒಂದು ಪುಟ್ಟ ಸುಂದರ ಸೊಗಸಾದಂತಹ ಒಂದು ದೇವಾಲಯ. ಇದು ತುಂಬಾ ಹಳೆಯ ಒಂದು ಪುರಾತನವಾದಂತಹ ದೇವಾಲಯ. ಇದು ಶ್ರೀ ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಬಂಡೆಯಲ್ಲಿ ಒಂದು ಚಿಕ್ಕ ಗುಹೆ ತರ ತೊರಕೆ, ಆ ತೊರಕೆಯಲ್ಲಿ ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ ಇದೆ. ತುಂಬಾ ಹಳೆಯ ಪುರಾತನವಾದಂತಹ ದೇವಾಲಯ. ಇದು ಚುಂಚಿ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿ ದೊಡ್ಡ ಹಾಲಹಟ್ಟಿ ಎಂಬ ಗ್ರಾಮದಲ್ಲಿ ಇರುವಂತಹ ಒಂದು ಪುಟ್ಟ ದೇವಾಲಯ. ಅದ್ಭುತವಾದಂತಹ ಸುಂದರವಾದಂತಹ ಅಪರೂಪದ ದೇವಾಲಯ. ಇದು 1974ರಲ್ಲಿ ರೀಬಿಲ್ಡ್ ಆಗಿರುವಂಥ ದೇವಸ್ಥಾನ. ಗರ್ಭಗುಡಿಯಲ್ಲಿ ವೀರಭದ್ರ ಸ್ವಾಮಿಯ ವಿಗ್ರಹ ಇದೆ. ಅದರ ಮೇಲೆ ಈ ರೀತಿ ಒಂದು ದೇವಾಲಯನ ಕಟ್ಟಿದ್ದಾರೆ 1974ರಲ್ಲಿ. ನೋಡಿ, ಸೊ ನೀವು ವೀರಭದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ವೀರಭದ್ರೇಶ್ವರ ಅಂತೇಳಿ ಕಮೆಂಟ್ ಹಾಕಿ. ಇನ್ನೊಂದು 53 ಫೋಟೋ ಆಯ್ತು ಇದರದೇ.